ಹಲೋ, ನಮಸ್ತೆ. ನಮ್ಮು ಸಮ್ಮು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಕುಕ್ಕಿಂಗ್ ಚಾನಲ್ನಲ್ಲಿ ನಾನು ತೋರಿಸ್ತಿರೋವಂಥ ರೆಸಿಪಿ ಬಂದು ಮೊಟ್ಟೆ ಕೋಳಿ ಸಾಂಬಾರು, ಅಂದರೆ ಗಟ್ಟಿ ಕೋಳಿ ಸಾಂಬಾರು, ನಾಟಿ ಸ್ಟೈಲು, ತುಂಬ ರುಚಿಯಾಗಿರೋವಂಥದ್ದು. ಇದಕ್ಕೆ ನಾನು 2 kg ಚಿಕನ್ ತೊಗೊಂಡಿದ್ದೀನಿ. ಅದರಲ್ಲೇ ಇರೋಂಥ ಮೊಟ್ಟೆ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಮಸಾಲೆಗೆ ರುಬ್ಬೋದಕ್ಕೆ ಬೇಕಾಗಿರೋವಂಥದ್ದು 2 kg ಚಿಕನ್ಗೆ 2 ಈರುಳ್ಳಿ ದಪ್ಪ ಸೈಜ್ದು, 4 ಇಂಚಿಯಷ್ಟು ಶುಂಠಿ, 2 ದಪ್ಪ ಸೈಜ್ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಒಂದು 2 ಇಂಚಷ್ಟು ಚಕ್ಕೆ, ಒಂದು 4 ಏಲಕ್ಕಿ, ಒಂದು 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್. ಇಷ್ಟನ್ನು ಹಾಕಿ ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಈ ನಾಟಿ ಕೋಳಿ ಸಾಂಬಾರು ಅಂದರೆ ಚಿಕನ್ ಸಾಂಬಾರಿಗೆ ಪುದೀನ ಎಲ್ಲ ಆ್ಯಡ್ ಮಾಡಲ್ಲ. ಬೇಕು ಫ್ಲೇವರ್ ಇಷ್ಟ ಆಗೋರು ಆ್ಯಡ್ ಮಾಡ್ಕೋಬೋದು. ಈಗ ಅದನ್ನು ನಾನು ರುಬ್ಕೊಂಡಿದ್ದಾಗಿದೆ. ಇವಾಗ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಈ ಚಿಕನಲ್ಲೂ ಆಯಿಲ್ ಬಿಡುತ್ತೆ, ಸೊ ನೋಡ್ಕೊಂಡು ನಾವು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಗ್ರೀನ್ ಗ್ರೇವಿ ಏನಿದೆ ಅದನ್ನು ನಾನು ಇಲ್ಲಿ ಒಂದು 2 ಮಿನಿಟ್ಸ್ ಹುರ್ಕೊಬೇಕು. ಅದು ಕಾದಿರೋ ತಕ್ಷಣ ಡೈರೆಕ್ಟಾಗೇ ಈ ಗ್ರೀನ್ ಗ್ರೇವಿನ ಹಾಕ್ತಾಯಿದ್ದೀನಿ. ಇದು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗತ್ತೆ. ನಾವಿಲ್ಲೆಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಬೇಕು. ಇದು ಸ್ವಲ್ಪ ಹುರಿದು ಆದಮೇಲೆ ಚಿಕನ್ ಹಾಕಬೇಕು. ಈ ಚಿಕನ್ ಹಾಕಿರೋವಂಥ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಚಿಕನ್ ಹಾಕಿ ನೀಟಾಗಿ ಆ ಖಾರ ಒಂದೋ ಥರ ತಿರುಗಿಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸತಿ ತಿರುಗಿಸ್ಬಿಟ್ಟು ನಾವು ಬಿಡಬೇಕು. ಅದು ಆ ಖಾರದಲ್ಲೇ ಬೇಯಬೇಕಾಗತ್ತೆ. ಅದು ಹಸಿ ವಾಸನೆ ಏನು ಚಿಕನಲ್ಲಿದೆ ಆ ಹಸಿ ವಾಸನೆ ಹೋಗೋವರೆಗೂ ಆ ಗ್ರೀನ್ ಖಾರದಲ್ಲೇ ನಾವು ಒಂದು 10 ನಿಮಿಷ ಬೇಯಿಸಬೇಕಾಗತ್ತೆ. ಸಡನ್ನಾಗೆ ನಾವು ಉಪ್ಪು ಖಾರ ಖಾರ ಇದೆಲ್ಲ ಹಾಕಕ್ಕೆ ಹೋಗಬಾರ್ದು. ಚೆನ್ನಾಗಿ ಉರಿಬೇಕು ಆ ಮಸಾಲೆನೇ. ಇವಾಗ ನಾನು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಜಾರಿಗೆ ಒಂದು ಮೀಡಿಯಮ್ ಸೈಜ್ ಕಾಯಿನಲ್ಲಿ 1 ಹೋಳಷ್ಟು ತೆಂಗಿನಕಾಯಿ, 1 ಮೀಡಿಯಮ್ ಟೊಮೊಟೊ, 1-2 ಸ್ಪೂನಷ್ಟು ಹುರಿಗಡಲೆ. ಅದು ಸಾಂಬಾರಿಗೆ ಹದ ನೀಡುತ್ತೆ. ಹುರಿಗಡಲೆ ಹಾಕೋದ್ರಿಂದ ತುಂಬ ಹಾಕಬಾರ್ದು. 1-2 ಸ್ಪೂನಷ್ಟು, ನಾವು 2 kg ಚಿಕನ್ ತೊಗೊಂಡಿರೋದ್ರಿಂದ 1-2 ಸ್ಪೂನಷ್ಟು ಹುರಿಗಡಲೆ, ಸ್ವಲ್ಪ ಗಸಗಸೆ 1/2 ಟೇಬಲ್ ಸ್ಪೂನಷ್ಟು. ಇದಕ್ಕೆ ಧನಿಯಾ ಪೌಡರ್ 1 2 ಸ್ಪೂನ್, ಖಾರದ ಪುಡಿ 1 2 ಸ್ಪೂನ್ ಹಾಕಬೇಕು. ಧನಿಯಾ ಪೌಡರ್ ಅಂದರೆ ನಾವಿಲ್ಲಿ ಮಟನ್ ಮಸಾಲ, ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಮಟನ್ ಮಸಾಲ, ಇಷ್ಟನ್ನು ಹಾಕಿ ನಾವು ನುಣ್ಣಗೆ ರುಬ್ಬಬೇಕು. ಇದು ರುಬ್ಬೋ ಅಷ್ಟರಲ್ಲಿ ಇದೆಲ್ಲ ಹುರಿತಾ ಇರಬೇಕು. ಹಾಗೆ ನೀಟಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ನಾವೀಗೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕಬೇಕು. ನಮಗೆ ಹೇಗೆ ಬೇಕೋ ಹಾಗೆ ನೀರ ಹೊಂದಿಸ್ಕೋಬೋದು. ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬೋದು, ಇಲ್ಲ ಮೀಡಿಯಮಾಗಿರ್ಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ನಾನಿಲ್ಲಿ ರಾಗಿ ಮುದ್ದೆಗೆ ಮಾಡ್ತಿರೋದ್ರಿಂದ ಮುದ್ದೆಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ಕೊತಾ ಇದ್ದೀನಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ವಿಡಿಯೋಗಳನ್ನ ಸ್ಟಾಪ್ ಮಾಡಿದ್ದೆ, ಈಗ ಮತ್ತೆ ಮಾಡೋಕ್ಕೆ ಅಂದ್ಕೊಂಡು ಒಂದೊಂದೇ ವಿಡಿಯೋಗಳನ್ನ ಹಾಕ್ತಾ ಹೋಗ್ತೀನಿ. ನನಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಮಾಡಿ ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ರುಚಿಯಾಗಿರೋಂಥ ಅಡುಗೆಗಳನ್ನೇ ನಾನು ಹಾಕ್ತೀನಿ. ನೋಡಿ, ನೀವು ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಹದ ಇಷ್ಟಿದ್ರೆ ಸಾಕು. ತುಂಬ ಏನು ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಈ ಹದದಲ್ಲಿದ್ದರೆ
ನಾವು ವಿಸಲ್ 3-4 ಹಾಕ್ಸಿದಾಗ ಅದು ತಿಕ್ಕಾಗತ್ತೆ, ಗಟ್ಟಿ ಆಗುತ್ತೆ, ಆವಾಗ ನಮಗೆ ಚೆನ್ನಾಗಿರುತ್ತೆ. ಇವಾಗ ನಾವು ಚಿಕನಲ್ಲಿ ಕೊಟ್ಟಿರೋಂಥ ಮೊಟ್ಟೆ ಕೋಳಿ ಇರೋದ್ರಿಂದ ಆ ಮೊಟ್ಟೆ ಗುದಿ ಲೀವರ್ಸ್ಗಳೇನು ಕೊಟ್ಟಿರ್ತಾರೆ ಲಾಸ್ಟಿಗೆ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಬಿಡಬೇಕು. ಅದು ಮೊಟ್ಟೆ ತುಂಬಾ ಸಾಫ್ಟ್ ಇರುತ್ತಲ್ವ, ಚಿಕ್ಕ ಚಿಕ್ಕ ಮೊಟ್ಟೆಗಳು. ಸೊ ಕಲಕಿದ್ರೆ ಅದು ಸಾರಲ್ಲಿ ಮಿಕ್ಸ್ ಆಗುತ್ತೆ, ಸಾರು ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಇನ್ನೇನು ನಾವು ಲಿಡ್ ಮುಚ್ತೀವಿ ಅನ್ನೋ ಟೈಮಲ್ಲಿ ಹಾಕಬೇಕು. ಅದು ಹಾಕಿದ್ಮೇಲೆ ಕ್ಲೋಸ್ ಮಾಡಿ ಒಂದು 5 ವಿಸಲ್ ಕಂಪಲ್ಸರಿ, 4 and 5 ಅಂತೂ ಹಾಕಿಸ್ಬೇಕಾಗತ್ತೆ ಈ ಕೋಳಿಗೆ. ಇದು ಆದಮೇಲೆ 5 ವಿಸಲ್ ಆದಮೇಲೆ ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ನೋಡಿ ಸಾಂಬಾರು, ನೋಡಿದ್ರೇ ಗೊತ್ತಾಗ್ತಾ ಇದೆಯಲ್ಲ, ತುಂಬ ರುಚಿಯಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಆಯಿಲೆಲ್ಲ ಬಿಟ್ಕೊಂಡು ನೀಟಾಗಿ ಚಿಕನ್ ಬೆಂದಿದೆ, ತುಂಬಾ ರುಚಿಯಾಗಿತ್ತು, ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂತು ಅಂದರೆ ನೀವು ನನಗೆ ಲೈಕ್ ಮಾಡ್ತೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ರುಚಿಯಾಗಿರೋಂಥ ಅಡುಗೆಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಸಾರನ್ನ ಹದ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾನು ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಥರ ಪೀಸ್ ಬೇಕಂತ ಗೊತ್ತಿದೆ. ಸೊ ಅದನ್ನು ನೋಡಿ ಅವ್ರಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಸಾರಿನ ಹದ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ರುಚಿಯಾಗಿದೆ, ಎಷ್ಟು ಹದವಾಗಿ ಬಂದಿದೆ ಅಂತ. ನೋಡಿ ಬಿಸಿ ಮುದ್ದೆ ಜೊತೆ ನಾಟಿ ಕೋಳಿ ಅಂದರೆ ಗಟ್ಟಿ ಕೋಳಿ ಸಾಂಬಾರು, ಸೇಮ್ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.